ಈ ಊರೇ ಹೋರಾಡಲಿ ಅರೆ ನಮ್ಮನಿಗೆ ಭಂಗವಿಲ್ಲ, ಹೆಮ್ಮೆ ನಿನಗೆ ಸಾಟ ಇಲ್ಲ. ಬಿಸಿಲು ಗಾಳಿ ಬಿರುಗಾಳಿ ಚಳಿಗೆ ಅಳುಕದೆ ಮುಂದೆ ಸಾಗುವೆ. ಅರೆ ಹುಯ್ ಮಾನವನಿ ಗುಣದಲ್ಲಿ ಮೇಲು, ಮಾನವನಿಗೆ ನಿಂತ ಕೇಳು. ಉಪಕಾರವ ಮಾಡಲಾರ, ಬದುಕಿದರೆ ಸೈಲಿಸಲಾರ. ಇದೇ ಮಾತು ಇದೇ ಹೇಳ್ತಿ ಇದೇ ಶಕ್ತಿ. ನಮ್ಮ ಅಭಿಮಾನಿ ಒಟ್ಟು ನಿಮ್ಮ ಮೇಲೆ ಹೆಚ್ಚಾಗಿದ್ದು ಹೇಳ್ತೀನಿ ಇದನ್ನ ಹೇಳ್ತೇವೆ. ಅವಾಗ ಏನೋ ಉಮೇದಿರಿ ಬಂದಾಗ ಹಂಗೆ. ಎಷ್ಟು ವರ್ಷ ಆಗ್ತಿದೆ ಎಮ್ಮೆ ಸಾಕಿ? ಈಗ ಅಲ್ಲೇ 14 ವರ್ಷ. ಡೈಲಿ ಇದ್ರ ಮೇಲೆ ಚಕಡ್ಯಾಗ ಇರ್ತೀನಿ. ಎಮ್ಮೆ ಬಿಟ್ಟು ಅಲ್ಲೇ ಒಂದು 8 ವರ್ಷ ಆತು. ಬರೀ ಚಕಡಿ ಕಟ್ಕೊಂಡು ಹೋಗ್ಕರಿ ಬರ್ತೀವಿ. ಹಿಂಗೆ ಇರ್ತೈತಿ ಯಾವತ್ತು, ಯಾವಾಗಲೂ ಇರೋ ಪದ್ಧತಿ. ಮತ್ತು ಎಲ್ಲಿ ಹೋಗೋದಿಲ್ಲ, ಬರೀ ಎಮ್ಮೆ ಮೇವು ಹಿಂಡೋದು, ಮನೆಗೆ ಹೋಗೋದು. ಮತ್ತು ಎಲ್ಲಾರ ಅಡ್ಡಾಡಕ್ಕೆ ಹೋಗ್ಕರಿ ಅನ್ನಂಗಿಲ್ಲ, ಏನಿಲ್ಲ. ಆರಾಮ ಇದು ಒಂದೇ ಬದುಕ. ಎಲ್ಲೆಲ್ಲಿ ಹೋಗಲ್ಲ. ಜೀವನ ಇದೆ ಒಂದು 6 ಲೀಟ್ರ್ ಮುಂಜಾನೆಗಾರ ಚಂಜಲಾರ ಎಮ್ಮಿಗೆ ಹಿಂಡ್ತೀನಿ ಅದು 2 ಲೀಟ್ರ್ ಹಿಡ್ತೈತಿ. ಕಡೆಗೆ ಬಂದೈತಿ ಈಗ ಅದು. ಬಂದೈತಿ. ಮತ್ತು ಇನ್ನೂ ಒಂದು ಎಮ್ಮೆ ಗುಡ್ ತಗೋಬೇಕು. ಮಾಡೋದಾಗತ್ತ? ಇನ್ನು ಅಂತಿದಿ ಕಾಲು ಹೋಗಿ ಅಂತಿದಿ ಅಂದರೆ ಅದನ್ನ ಮಾರ್ತೀನಿ, ಇದನ್ನ ಇಟ್ಕೊತೀನಿ. ಅದು ಒಂದು ಮಾರ್ತೀನಿ, ಇದೊಂದು ಇಟ್ಕೊಂತೀನಿ. ಇದು ಮೂಗು ಹರ್ಕಾಗೈತಿ. ಕೆಲವೊಂದು ಹೈನಾ ಉಣ್ಣಾಕ ಹೆದರ್ತಾರ. ಹಂಗೆ ಹರ್ಕೊಂಡೈತಿ ಹಿಂಗೆ ಹರ್ಕೊಂಡೈತಿ, ನೀನು ಸಾಕ್ತೀವಿ ಮಹಾರಾಯ, ನೀ ಮಾರಿಬಿಡೋ ಮಕ್ಕಳು ಅಂತಾವು. ಇದು ಬೇಡ ಅಂತ ತಗೊಂಡ್ಬಿಡ್ತಾನೆ ಅಂತ ಹೇಳೀನಿ. ಇದ್ರ ಹಂಗೆ ಒಂದು ಐತಿ ಮೇಲಾಗಟ್ಟಾಗ ಒಂದು ಕಾಣ್ತತಿ ನೋಡಿ. ಅಡ್ಡಾಡ್ಕೊಂತ ಇದ್ದು ಒಂದು ಹೊಡ್ಕೊಂಬರ್ಬೇಕು ಅಂತ ಹಿಂಗೆ. ಅದೇ ಈಗ ಭಾಳ ಅಂದ್ರೆ ಒಂದು 35-40 ವರ್ಷ ಆತ ಎಮ್ಮೆ ಕಾಯ್ಕೊಂತ ಇರಕತ್ತಿ. ಇದು 82ರಾಗ ಹೊಳಿ ಬಂದಿತ್ತಲ್ಲ, ಅವಾಗ ಆಕ್ಸಿಡೆಂಟ್ ಆಗಿದ್ದಿದ್ದು. 82ರಾಗ ಆಕ್ಸಿಡೆಂಟ್ ಆಗಿದ್ದು. 1 ವರ್ಷ ಬಿಟ್ಟೆ ಕೆಲ್ಸಕ್ಕೆ. 1 ವರ್ಷ ಬಿಟ್ಟ ಮೇಲೆ ಒಂದು 10 ಆಳು ಕರ್ಕೊಂಡು ಕೆಲಸ ಮಾಡ್ತಿದ್ದೆ. ಅವಾಗ ಕೂಡಿತ್ತು ನಮ್ಮ ತಂದೆ ಮಕ್ಕಳು. ಈಗ ಅವು ಬೇರೆ ಆದ್ವಿ. ಬೇರೆಗಿಂದ ಈ ಸೈಜ್. ಒಂದು 2 ಆಕಳಿದ್ವು, 2 ಹೋರಿಕರ ಇದ್ದು. ಅವನ್ನ ಜೋಪಾನ ಮಾಡ್ಕೊಂತ ಅಡಿಯಾಗ ಮೇಯಿಸಿದ್ದೆ. ಹೊಳೆ ಹಚ್ಚಾಡಕ್ಕೆ ಹೊಳೆ ಬಿದ್ದು ಹೋಗಿ ಹೊಳೆ ಹಚ್ಚಾಡಕ್ಕೆ ಹೋಗಿ ಅಲ್ಲಿಂದ ಬಂದಿಂದ ಮತ್ತೆ ಆಕಳ ಹಿಡಿತಿದ್ದೆ. 10 ಲೀಟ್ರಲ್ಲಿಂದ 5 ಲೀಟ್ರ್ ಮಟ ಕೊಡ್ತಿದ್ದೆ. ಕೊಟ್ಟೆಲ್ಲ ಸಂಪಾದನೆ ನಮ್ಮ ಬಾಳೆವ ನಾವು ಮಾಡ್ತಿದ್ವಿ. ಮತ್ತೊಬ್ಬರು ಸಂಗತಿ ಇಲ್ಲ, ಇದು ಇಲ್ಲ, ಏನಿಲ್ಲ. 10 ರೂಪಾಯಿ ಕೊಡ್ಬೇಕು ಅನ್ನಂಗಿಲ್ಲ, ತೊಗೋಬೇಕು ಅನ್ನಂಗಿಲ್ಲ. ನಮ್ಮ ಒಂದು ಹೆಜ್ಜೆ ಯಾವತ್ತೂ ಚಲೋತ್ನಾಗ ಇಡ್ಬೇಕು, ಊಟ ಮಾಡಬೇಕು. ನಮ್ಮ ಮಕ್ಕಳದ್ರೂ ಅಡುಗೆ ಮಾಡಿ ಜೀವನ ಹಚ್ತೇವೆ. ಎಲ್ಲ ಕಡೆಗಿನೂ ದುಡಿತೇವೆ. ಯಾವ ಪಂಕ್ಷನ್ಗೆ ಇರಲ್ಲ. ಸವನೂರು ಪಂಕ್ಷನ್ ಆತೊಂದು, ಹಾವೇರಿ ಪಂಕ್ಷನ್ ಆತು ಮೋದಿದು. ಅಲ್ಲಿ ಒಂದು 25, ಇಲ್ಲೇ 15 ಹೊಡ್ಕೊಂಬಂದೊಬ್ಬ. ಒಬ್ಬ ಚಿಕ್ಕವ ಹಿರಿಯವ ಇಲ್ಲಿ ಹಾವೇರಿ ಹೊಡೆದ. ಸವನೂರಾಗ ಚಿಕ್ಕವ ಹೊಡೆದ. ಎಲ್ಲ ದುಡಿಮೆ ಮ್ಯಾಗನ ಕೆಲಸ. ಯಾವ ಹೊಲ ಮನೇನು ಪೀಕ್ ಭಾಳ ಬರೋಲ್ಲ. ಓಸು ಹೊಲಗಳು 9 ಎಕರೆ ಇದ್ದು, ಹೊಳಿ ಬಾಯಿ ಹಳ್ಳದ ಬಾಯಿ ಹಿಂಗಾದವು. ಮತ್ತು ಇಷ್ಟರ ಮೇಲೆ ಈಟ ಜೀವನ. ಓಡಾಡೋದ್ರಲ್ಲ ಎಮ್ಮೆ ಹಿಂಗೆ ಬೀಳಿಸಿಲ್ಲ ಒಟ್ಟ ನೀನು ಸುದ್ದಿ ತೆಗಿಯಂಗಿಲ್ಲ. ಎಷ್ಟು ವರ್ಷ ಆಯ್ತು ಇದ್ರ ಮೇಲೆ? ಈಗ ಅಲ್ಲಿ 8-10 ವರ್ಷ ಆಯ್ತು. ಇದ್ರ ಮ್ಯಾಗ ಒಂದು ಹೊರಿ ಹುಲ್ಲು ನೀನಂತ ಹುಲ್ಲು ಮಾಡಿಟ್ಟೆ ಅಂದ್ರೆ ನಾನು ಅದನ್ನ ತಗೊಂಡು ಇದ್ರ ಮ್ಯಾಗ ಇಡು ಅಂತಂದ್ರೆ ಒಗಿತಾರ ಇದ್ರ ಮ್ಯಾಗ. ಹಂಗೆ ಇಟ್ಕೊಂಡು ಮನೆ ಕಡೆಗೆ ಹೋಗ್ಬಿಡ್ದ. ಕರುಗಳು ಹಿಂದ್ಬಿಟ್ಟ ಬರ್ತಾವೆ. ತಾವು ಬರ್ತಾವೆ. ಈಗ ಕೂಗು ಹಾಕಿದ್ನಲ್ಲ, ಈಗ ದನಿ ಕೇಳ್ತಾನೆ ನಿನಗೆ. ಹಂಗೆ ನೋಡು, ಬಾ 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 ಅಂತಾರೆ. ಹಂಗೆ ಅನ್ನಂಗಿಲ್ಲ. ಒಂದು ಕೇಕೆ ಹೊಡೆದು ಬಿಟ್ಲೆ ಬಂದ್ಬಿಡ್ತಾವೆ. ಹಿಂಗೆ ಮಾಡಿದ್ರೆ ಆ ಎಮ್ಮೆ ಕರ ಕೂಡೆ ಬರ್ತಾವೆ. ಭಾರಿ ಶಿಸ್ತು ಬರ್ತಾವೆ. ಮತ್ತು ಎಲ್ಲ ತೊತ್ತರ್ ಭೀ ಫೋಟೋ ಹೊಡ್ಕೊಂತವು ಈ ರೋಡ್ನ್ಯಾಗ. ಹೊಡ್ಕೊಂಡು ಒಯ್ತಾರ. ಮತ್ತು ಇದ್ರಾಗ ಚೆಲ್ಲಾಪುರ ಮಠ ಹೋಗ್ಯಾವು. ಹಿಂಗೆ ರಾಣಿಬೆನ್ನೂರು ಅಲ್ಲಿ ಮಠ ಹೋಗ್ಯಾವು. ಅಲ್ಲಿಂದ ಇಲ್ಲಿ ಹಾನಗಲ್ ತಾಲೂಕಿಗೆ ಅಲ್ಲಿ ಹೋಗ್ಯಾವ.
ಬೆಳಗಾಲ್ಪೇಟೆ ಅಲ್ಲಿ ಹೋಗ್ಯಾವ. ಬೆಳಗಾಲ್ಪೇಟೆ ಬೀಗ್ರ ನೀ ಎಮ್ಮೆ ಇಟ್ಕೊಂಡು ಚಕ್ಡಿ ಇಟ್ಕೊಂಡು ನೀ ಬಂದಪ್ಪ ಅಂತಾರೆ ಅವ್ರು ಬೀಗ್ರ. ಭಾರಿ ಒಳ್ಳೆ ಚಂದ ಅವರೆಲ್ಲ. ಅವರು ಟ್ಯಾಕ್ಟರ್ ಗಾಡಿ ಎಲ್ಲ ಅದಾವ, 4 ಎತ್ತದವು, 4 ಮಂದಿ ಅಂತ ಮುಗಿದಾರ. ಚಲೋ ಅದಾರ ಅವರು ಎಲ್ಲ. ಚಕ್ಕಡಿಗೂ ಸಹಿ ನೀವು ಹತ್ಕೊಂಡು ಅಡ್ಡಾಡೋದೇ ಸಹಿ. ಅಡ್ಡಾಡಕ್ಕೂ ಒಟ್ಟು ಭಾಳ ಅಡ್ಡಾಡದೆ ಇಲ್ಲ. ಚಕ್ಡಿ ಕೂಡ ಎಮ್ಮೆ ಕೊಟ್ಟಾಗ ನಾ ಅಡ್ಡಾಡ್ದ. ಎಮ್ಮೆ ಬಿಟ್ರೆ ಮುಂದಕ್ಕೆ ಹಂಗಾದ್ರೆ ಹೇ ಹಾ 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 ಹಂಗ ನಡಿ. ನೀ ಕರೆಕ್ಟ್ ಕಮ್ಮಿ ಬಿಟ್ಟ. ಸಾಕಾ? ಶಿವ 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 ಶಿವ. ಹಾಂ ಇವು ಒಂದ ನೋಡಪ್ಪ, ಎಲ್ಲ ಜೀವನ ನಡೆಯೋದ ಇದು ಅಂತ. ಇವು ನಮ್ಮ ತಮ್ಮಾರು ಇವು ಇವೆಲ್ಲ. ನಮ್ಮ ಜಮೀನು ಆ ಕಡೆ ಇದಾವೆ, ಸರ್ ಕಡೆ.